ಇವತ್ತಿನ ದಿನದ ತರಗತಿಯಲ್ಲಿ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಕ್ಕಳೇ. ಈ ದಿನದ ತರಗತಿಯಲ್ಲಿ ನಾವು ಕೈಯಾರ ಕೀಞಣ್ಣರೈ ಬರೆದಿರ್ತಕ್ಕಂತಹ ಪದ್ಯಭಾಗ ಒಂದು ಹೊಸ ಹಾಡು ಎನ್ನುವ ಪದ್ಯಭಾಗವನ್ನು ನಾವು ದಿವಸ ತಿಳ್ಕೊಳ್ಳೋಣ ಮಕ್ಕಳೇ. ನೀವೆಲ್ಲರೂ ಕೂಡ ಈ ದಿನದ ತರಗತಿಗೆ ಸಿದ್ಧರಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಮಕ್ಕಳೇ. ಹಾಡು ಅಂದ ತಕ್ಷಣವೇ ನಮಗೇನೋ ಒಂಥರ ಉಲ್ಲಾಸ, ಉನ್ಮಾದ, ಹಾಡನ್ನು ಕೇಳುವ ಮತ್ತು ಹೇಳುವ ಪ್ರವೃತ್ತಿ ಇವತ್ತಿನ ದಿನಮಾನಗಳಲ್ಲಿ ಅಲ್ಲ, ಹಿಂದಿನ ಜನಪದ ಸಂಸ್ಕೃತಿಯಿಂದಲೂ ಕೂಡ ಆಸರಿಕೆ ಬೇಸರಿಕೆಗಳನ್ನು ಕಳೆಯುವ ದೃಷ್ಟಿಯಿಂದ ಕುಟ್ಟುವ ಬೀಸುವ ಅನೇಕ ಹಾಡುಗಳನ್ನು ಹಾಡ್ತಾನೆ ಆಧುನಿಕ ಕಾಲಘಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾಹಿತ್ಯದ ಕೃಷಿ ಯಾವಾಗ ಬೆಳವಣಿಗೆ ಆಯಿತು ಆ ದಿನಮಾನಗಳಲ್ಲಿ ನಮಗೆ ಭಾವಗೀತೆಗಳಾಗಿ ಪರಿವರ್ತನೆ ಹೊಂದಿ ಆ ಭಾವಗೀತೆಗಳು ನಮಗೆ ತಮ್ಮ ದುಃಖ ದುಮ್ಮಾನಗಳನ್ನು ಆಸರಿಕೆ ಬೇಸರಿಕೆಗಳನ್ನು ಒಂದು ಮುಕ್ತಗೊಳಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮಕ್ಕಳೇ. ಹಾಗಾಗಿ ಹಾಡು ಅಂದ ತಕ್ಷಣವೇ ನಮಗೆ ಒಂದು ರೀತಿ ಏನೋ ಒಂದು ರೀತಿ ಉಲ್ಲಾಸ ಅಂತಕ್ಕಂಥದ್ದು. ನೋಡಿ, ಹಾಡುಗಳು ಒಂದು ಪ್ರಕೃತಿ ಅವಿಭಾಜ್ಯ ಅಂಗವಾಗಿ ಯಾವುದೇ ಜಾತಿ ಕುಲ ಮತ ಧರ್ಮಗಳನ್ನು ಅದು ಪರಿಗಣನೆ ತೆಗೆದುಕೊಳ್ಳದೆ ಎಲ್ಲರಿಗೂ ಕೂಡ ತುಂಬ ಇಷ್ಟದಾಯಕವಾಗಿರ್ತಕ್ಕಂಥ ಅಂಶವನ್ನು ನಾವು ನೋಡ್ಬೋದು ಮಕ್ಕಳು. ಇಲ್ಲಿ ಮುಖ್ಯವಾಗಿ ಹಾಡುಗಳನ್ನು ನಾವು ಗಮನಿಸಿದಾಗ ಹಳೆಯ ಹಾಡುಗಳ ಜೊತೆಗೆ ಹೊಸ ಹೊಸ ಹಾಡುಗಳು ಬದಲಾವಣೆಯ ಹಾದಿಯಲ್ಲಿ ಬಂದು ನಿಂತಿವೆ ಮಕ್ಕಳೇ. ನಾವೊಂದು ಚಲನಚಿತ್ರ ಗೀತೆಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ತುಂಬ ಅಚ್ಚುಮೆಚ್ಚಾಗಿರ್ತಕ್ಕಂತಹ ಹಾಡಿನ ಒಂದು ಉನ್ಮಾದವನ್ನು ತಿಳಿಸುವಂತಹ ಒಂದು ಗೀತೆಗಳನ್ನು ಗಮನಿಸಿದಾಗ, ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯನ್ನು ಬರೆಯುವೆನು ಮನದ ಆಸೆ ಚೆಲ್ಲಿ, ಹಾಡೊಂದು ನಾ ಹಾಡುವೆನು ಎನ್ನುವ ಚಿತ್ರಗೀತೆಗಳನ್ನು ನಾವು ನೋಡ್ಬೋದು. ಹಾಗೆ ಹಾಡು ಹಳೆಯದಾದರೇನು ಭಾವನವನವೀನ, ಹಾಡು ಹಾಡು ಎನ್ನುವ ಭಾವಗೀತೆ ಆಗಿರ್ಬೋದು ಮಕ್ಕಳೇ. ಹಾಗೆ ಇದೇ ಹೊಸ ಹಾಡು ಹೃದಯ ಸಾಕ್ಷಿ ಹಾಡು, ಹೃದಯಾಸೆ ಭಾಷೆ ಈ ಹಾಡು, ಇದೇ ಹೊಸ ಹಾಡು ಎನ್ನುವ ಮಧುರವಾಗಿರ್ತಕ್ಕಂತಹ ಗೀತೆಗಳು ಹಾಡಿನ ಒಂದು ಮಹತ್ವವನ್ನು, ಹಾಡಿನ ಭಾವಸಾರವನ್ನು ನಮಗೆ ತಿಳಿಸ್ಕೊಡ್ತವೆ ಮಕ್ಕಳೇ. ಈ ಹಾಡುಗಳು ಜೀವನಕ್ಕೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು, ಇದಕ್ಕೆ ಯಾವುದೇ ರೀತಿಯ ಒಂದು ಸೀಮಿತತೆ ಎಲ್ಲೇ ಇರೋದಿಲ್ಲ. ಈ ಹಾಡುಗಳೇ ನಮ್ಮ ಕರ್ನಾಟಕದ ಏಕೀಕರಣದ ಸಂದರ್ಭಗಳನ್ನು ನಾವು ಗಮನಿಸಿದಾಗ ಅನೇಕ ಸಾಹಿತ್ಯಗಳು ಈ ಥರದ ಶಕ್ತಿಯನ್ನು, ಸಾಹಿತ್ಯವನ್ನು ಬರೆಯುವ ಶಕ್ತಿಯನ್ನು, ಆ ಸಾಹಿತ್ಯದ ಮುಖೇನ ಎಲ್ಲರನ್ನು ಒಗ್ಗೂಡಿಸ್ತಕ್ಕಂತಹ ಒಂದು ಪ್ರಯತ್ನ ಇದೆಯಲ್ಲ, ಇದು ಕವನಕ್ಕೆ ಹಾಡುಗಳಿಗೆ ಇರುವಂತಹ ಶಕ್ತಿ ಮಕ್ಕಳಿಗೆ. ಕನ್ನಡದ ಏಕೀಕರಣದ ಸಂದರ್ಭದಲ್ಲಿ ಕವನಗಳು ಹಾಡುಗಳು ಇಲ್ಲದೇ ಇದ್ದಿದ್ರೆ ಆ ಕರ್ನಾಟಕದ ಏಕೀಕರಣದ ಮಹತ್ವವನ್ನು ಕಳ್ಕೊತಾ ಇದ್ರು. ಅವತ್ತಿನ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮೇರು ಕವಿಗಳಾಗಿರ್ತಕ್ಕಂಥವರು ಕುವೆಂಪುರಾಗಿರ್ಬೋದು, ಡಿ ಎಸ್ ಕರ್ಕೆ ಆಗಿರ್ಬೋದು, ದ ರಾ ಬೇಂದ್ರೆ ಆಗಿರ್ಬೋದು, ಇಂಥ ಅನೇಕ, ಉದಾಹರಣೆಗೆ ಡಿ ಎಸ್ ಕರ್ಕೆ ಅವರು ಬರೀತಕ್ಕಂಥ ಹಚ್ಚೇವು ಕನ್ನಡದ ದೀಪ ಅಂತಕ್ಕಂತಹ ಗೀತೆಗಳಾಗಿರ್ಬೋದು, ಕನ್ನಡದ ತೇರನ್ನು ಎಳೆಯೋಣವ ಅಂತಕ್ಕಂತಹ ಭಾವಗೀತೆಗಳಾಗಿರ್ಬೋದು, ಇಂತಹ ಅನೇಕ ಗೀತೆಗಳು ಒಂದು ಹೋರಾಟದ ಕಿಚ್ಚನ್ನು ಎಬ್ಬಿಸಿರ್ತಕ್ಕಂತಹ ಗೀತೆಗಳು ಮಕ್ಕಳೇ. ಇಂತಹ ಹಾಡುಗಳ ಮುಖೇನ ಆ ಕನ್ನಡದ ಏಕೀಕರಣಕ್ಕೆ ಎಲ್ಲರನ್ನೂ ಕೂಡ ಒಂದುಗೂಡಿಸಿ ಕರ್ನಾಟಕ ರಾಜ್ಯವನ್ನು, ಒಂದು ಆ ಕರ್ನಾಟಕ ರಾಜ್ಯದ ನಕಾಶೆಯನ್ನು, ಭೂಪಟವನ್ನು
ಇವತ್ತು ಕಯ್ಯಾರ ಕಿಞ್ಞಣ್ಣರೈ ಮೂಲತಃ ಅವರು ತುಳು ಭಾಷೆಯನ್ನ ಮಾತಾಡ್ತಕ್ಕಂಥವರು. ಕನ್ನಡದ ನೆಲಕ್ಕಾಗಿ ಜಲಕ್ಕಾಗಿ ಹೋರಾಟವನ್ನ ಮಾಡಿ ಮಲೆನಾಡು ಪ್ರಾಂತ್ಯದಲ್ಲಿರ್ತಕ್ಕಂಥ ಅನೇಕ ಪ್ರದೇಶಗಳು ಕರ್ನಾಟಕಕ್ಕೆ ಸೇರಬೇಕು ಅಂತಕ್ಕಂತಹ ಹೋರಾಟವನ್ನ ಮಾಡುವಂಥವರು ಕಯ್ಯಾರ ಕಿಞ್ಞಣ್ಣರೈ ಮಕ್ಕಳೇ. ಇಂತಹ ಮೇರು ಸಾಹಿತ್ಯ ಬರೆದಿರ್ತಕ್ಕಂತಹ ಹೊಸ ಹಾಡು ಅಂತಕ್ಕಂತಹ ಒಂದು ಕವನವನ್ನು ಕವಿತೆಯನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ಈ ಕವಿತೆಯನ್ನು ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನಾವು ಕಯ್ಯಾರ ಕಿಞ್ಞಣ್ಣರೈ ಅವರ ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಕಯ್ಯಾರ ಕಿಞ್ಞಣ್ಣರೈ ಅವರ ಕಾಲ 1915. ಇವರ ಸ್ಥಳ ಕಾಸರಗೋಡು ಜಿಲ್ಲೆಯ ಕಯ್ಯಾರ ಅಂತಕ್ಕಂತಹ ಗ್ರಾಮ. ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಕಯ್ಯಾರ ಕಿಞ್ಞಣ್ಣರೈ ಅವರು ಕ್ರಾಂತಿಯುತವಾಗಿರ್ತಕ್ಕಂತಹ ಹೋರಾಟವನ್ನು ಮಾಡಿದ್ರು ಮಕ್ಕಳೇ. ಅವರ ಮಾತೃಭಾಷೆ ತುಳುವಾಗಿದ್ರು ಕೂಡ ಅವರು ಕನ್ನಡದಲ್ಲಿ ಸಾಹಿತ್ಯವನ್ನು ಬರೆಯುವ ಮುಖಾಂತರ, ಸಾಹಿತ್ಯದ ಕೃಷಿಯನ್ನು ಬರೆಯುವ ಮುಖಾಂತರ ನಾನು ಕನ್ನಡದವನು ಅಂತಕ್ಕಂತಹ ಅಂಶವನ್ನ ಸಾರಿ ಹೇಳಿದಂಥವರು. ಇವರು ಬರೆದಿರ್ತಕ್ಕಂತಹ ಅನೇಕ ಕೃತಿಗಳನ್ನು ಗಮನಿಸಿದಾಗ ಇವರ ಕವನ ಸಂಕಲನಗಳು ಪ್ರಮುಖವಾಗಿ ಶ್ರೀಮುಖ, ಐಕ್ಯಗಾನ, ಗಂಧವತಿ ಅಂತಕ್ಕಂತಹ ಕವನ ಸಂಕಲನಗಳು, ಹಾಗೆ ವೀರಾಗಿಣಿ ಅಂತಕ್ಕಂತಹ ನಾಟಕವನ್ನು ಕೂಡ ಕಯ್ಯಾರ ಕಿಞ್ಞಣ್ಣರೈ ಅವರು ರಚಿಸಿದ್ದಾರೆ. ಅನ್ನದೇವರು ಮತ್ತೆ ಇತರ ಕಥೆಗಳು ಅಂತಕ್ಕಂಥ ಸಣ್ಣ ಕಥಾ ಸಂಕಲನ ಮಕ್ಕಳೇ. ನೋಡಿ, ಕಯ್ಯಾರ ಕಿಞ್ಞಣ್ಣರೈ ಬರೆದಿರ್ತಕ್ಕಂತಹ ಸಣ್ಣ ಕಥಾ ಸಂಕಲನ ಅನ್ನದೇವರು ಮತ್ತೆ ಇತರ ಕಥೆಗಳು ಅಂತಕ್ಕಂಥದ್ದು. ಹಾಗೆ ಇವರು ಅನೇಕ ಜೀವನ ಚರಿತ್ರೆಗಳನ್ನ ಬರೆದಿದ್ದಾರೆ. ರತ್ನಾಕರ, ಪರಶುರಾಮ ಅಂತಕ್ಕಂತಹ ಜೀವನ ಚರಿತ್ರೆಗಳನ್ನ ಬರೆದಿದ್ದಾರೆ. ಮುಖ್ಯವಾಗಿ ಇವರು ಬರೆದಿರ್ತಕ್ಕಂತಹ ಆತ್ಮಕಥೆ ದುಡಿತವೇ ನನ್ನ ದೇವರು ಅಂತಕ್ಕಂಥದ್ದು. ದುಡಿತವೇ ನನ್ನ ದೇವರು ಕಯ್ಯಾರ ಕಿಞ್ಞಣ್ಣರೈ ಅವರ ಆತ್ಮಕಥನ. ಪರೀಕ್ಷಾ ದೃಷ್ಟಿಯಿಂದ ಅದರಲ್ಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇದನ್ನು ದುಡಿತವೇ ನನ್ನ ದೇವರು ಅಂತಕ್ಕಂತಹ ಆತ್ಮಕಥೆಯನ್ನು ಬರೆದವರು ಯಾರು ಅನ್ನೋದನ್ನ ಪದೇ ಪದೇ ಕೇಳ್ತಾ ಇರ್ತಾರೆ ಕಯ್ಯಾರ ಕಿಞ್ಞಣ್ಣರೈ ಅವರು. ಇವರ ಕೃತಿಗಳಿಗೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಅದರಲ್ಲೂ ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಅಂತಕ್ಕಂಥದ್ದು, ನಾಡೋಜ ಪ್ರಶಸ್ತಿ ಅಂತಕ್ಕಂಥದ್ದು ಕೂಡ ಇವರ ಕೃತಿಗಳಿಗೆ ಲಭಿಸಿವೆ ಮಕ್ಕಳೇ. ಅದರಲ್ಲೂ ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1969ರಲ್ಲಿ ಇವರಿಗೆ ಲಭಿಸಿದ್ರೆ, 2005ರಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಅವರಿಗೆ ಸಂದುತ್ತೆ. ಹಾಗೆ 2006ರಲ್ಲಿ ನಾಡೋಜ ಪ್ರಶಸ್ತಿ ಇವರಿಗೆ ಸಂದಿದೆ ಮಕ್ಕಳೇ. ಹಾಗೆ ಇವರಿಗೆ 66ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಗಳೂರಿನಲ್ಲಿ ಜರುಗುತ್ತೆ. ಅದಕ್ಕೆ ಇವರು ಅಧ್ಯಕ್ಷರಾಗಿ ಇವರು ನೇಮಕ ಆಗಿದ್ರು. ಮತ್ತೆ ಅದ್ಭುತವಾಗಿರ್ತಕ್ಕಂತಹ ಒಂದು ಸಾಹಿತ್ಯ ಸಮ್ಮೇಳನ ನಡೆಸಿಕೊಟ್ರು ಮಕ್ಕಳು. ಆಕ್ರೋಶದ ನುಡಿ ಭಾಷಾವಾರು ಪ್ರಾಂತ್ಯ ರಚನೆಯಾದಾಗ ಕರ್ನಾಟಕದ ಕಾಸರಗೋಡು ಕೇರಳ ರಾಜ್ಯವನ್ನ ಸೇರಿಬಿಡುತ್ತೆ. ಆಗ ಮಮ್ಮಲ ಮರುಗಿದ ಕವಿ ಕಯ್ಯಾರ ಕಿಞ್ಞಣ್ಣರೈ ಅವರು ಸಿಡಿದೆದ್ದು ಕವನ ರಚಿಸಿದ್ರು. ಹೀಗೆ ತಮ್ಮ ಕೊನೆಯ ಉಸಿರಿನವರೆಗೂ ಕಾಸರಗೋಡಿಗಾಗಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದಂತಹ ಮಹಾನ್ ಚೇತನ ಕಯ್ಯಾರ ಕಿಞ್ಞಣ್ಣರೈ. ಕಾಸರಗೋಡು ಕರ್ನಾಟಕದ ಅಂಗ. ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿದ್ರೆ ಅದೇ ನನಗೆ ಸಿಗುವ ಅತಿ ದೊಡ್ಡ ಬಹುಮಾನ. ಕಯ್ಯಾರ ಕಿಞ್ಞಣ್ಣರೈ ಅವರು ಈ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು. ನಿಜ ಹೇಳಬೇಕು ಅಂದ್ರೆ ಅವರೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಲೇಖಕ, ಕವಿ ಹಾಗೂ ರಾಜಕಾರಣಿ. ಕನ್ನಡತ್ವವನ್ನ ಬಡಿದೆಚ್ಚರಿಸಿದ ಮಹಾನ್ ಕನ್ನಡ ಕ್ರಾಂತಿಕಾರಿ. ಕಿಞ್ಞಣ್ಣರೈ ಅವರ ಮಾತೃಭಾಷೆ ತುಳು. ಹೇಗಿದ್ರು ಮಲಯಾಳಂ ಹಾಗೂ ಸಂಸ್ಕೃತ ಭಾಷೆಗಳ ಮೇಲೆ ಅವರಿಗೆ ಹಿಡಿತವಿತ್ತು. ಆದ್ರೆ ಜೀವನ ಪೂರ್ತಿ ಅವರು ಕನ್ನಡದಲ್ಲೇ ಉಸಿರಾಡಿದ್ರು. ತುಳು ಭಾಷೆಯಲ್ಲಿ ಕಿಞ್ಞಣ್ಣ ಎಂದ್ರೆ ಕಿರಿಯವನು ಎಂದರ್ಥ. ಇದೇ ಕಾರಣಕ್ಕೆ ಜನ ಅವರನ್ನ ಕೆನ್ನಿಯಣ್ಣ, ಕೆಣ್ಣಣ್ಣ ಅಂತ ಪ್ರೀತಿಯಿಂದ ಕರೀತಾ ಇದ್ರು. ಸಿಂಹ ಸ್ವಪ್ನವ ಬಿಟ್ಟು ಕೆರಳಿ ನಿಲ್ಲಲಿ, ಆನೆಯ ಕೆಡೆಗೊಡದೆ ಅಂಗುಲ ನೆಲಂ ಬಿಡದೆ ಆನ್ಯರಂ ತಡೆ ಹಿಡಿದೆ ನಾಡುಳಿಸಲಿ. ಕಯ್ಯಾರ ಕಿಞ್ಞಣ್ಣರೈ ಅನಿಸಿದ್ದನ್ನ ನೇರವಾಗಿ ಹೇಳ್ತಾ ಇದ್ರು. ಕಾಸರಗೋಡಿನಲ್ಲಿದ್ರು ಕನ್ನಡವೇ ನನ್ನ ತಾಯಿ, ನಾನೊಬ್ಬ ಕನ್ನಡದ ಕವಿ, ಕಾಸರಗೋಡು ಕನ್ನಡದ ನೆಲ ಅಂತ ಹೆಮ್ಮೆಯಿಂದ ಎದೆಯುಬ್ಬಿಸಿ ಹೇಳ್ತಿದ್ರು. ಕಯ್ಯಾರ ಕಿಞ್ಞಣ್ಣರೈ ಅವರು 1918 ಜೂನ್ 8ರಂದು ಕಾಸರಗೋಡಿನ ಪೆರಡಾಲ ಗ್ರಾಮದಲ್ಲಿ ಜನಿಸಿದ್ರು. ತಂದೆ ದುಗ್ಗಪ್ಪರೈ, ತಾಯಿ ದಯ್ಯಕ್ಕ. ಅವರದ್ದು ಮಾತೃ ಪ್ರಧಾನ ಕುಟುಂಬ.
ಓದಿನಲ್ಲಿ ಮುಂದಿದ್ದ ಕಯ್ಯಾರರು ಸಂಸ್ಕೃತ, ಇಂಗ್ಲಿಷ್ ಹಾಗೂ ಕನ್ನಡ ವಿಷಯಗಳಲ್ಲಿ ಯೂನಿವರ್ಸಿಟಿ ಪದವಿಗಳನ್ನ ಪಡೆಯುತ್ತಾರೆ. ಪದವಿ ಪಡಿತಾ ಇದ್ದ ಹಾಗೆ ಮಾವನ ಮಗಳಾಗಿದ್ದ ಉಣ್ಣಕ್ಕ ಅವರನ್ನ ವಿವಾಹವಾಗ್ತಾರೆ. ವಿವಾಹವಾದ ಬಳಿಕ ಕಯ್ಯಾರರು 1951ರಿಂದ ಕನ್ನಡ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನ ಆರಂಭಿಸಿದ್ರು. 1975ರವರೆಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದ ಅವರು ನವಜೀವನ ಶಾಲೆಯ ಉನ್ನತಿಗೆ ಶ್ರಮಿಸುತ್ತಾರೆ. ಮುಂದೆ ತಾವೇ ವಿದ್ಯಾಗಿರಿ, ಉದಯಗಿರಿ ಎನ್ನುವ ಕನ್ನಡ ಶಾಲೆಗಳನ್ನ ಪ್ರಾರಂಭಿಸುತ್ತಾರೆ. ಅದರಲ್ಲೂ ಗುಳಿಗನ ಊರು ಮತ್ತು ಹರಿಜನರ ನಿವಾಸದಲ್ಲಿ ಕನ್ನಡ ಶಾಲೆಗಳನ್ನ ಆರಂಭಿಸಿದ್ದು ಅವರ ಕ್ರಾಂತಿಕಾರಿ ಮನೋಭಾವಕ್ಕೆ ನಿದರ್ಶನವಾಗಿತ್ತು. ಹೀಗೆ ಶಿಕ್ಷಣ ಸೇವೆಯ ಜೊತೆಯಲ್ಲೇ ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸಿ ಎನ್ನುವ ಹೋರಾಟಕ್ಕೆ ಕರೆ ನೀಡಿ ಅವರೇ ಮುಂದಾಳತ್ವವನ್ನ ವಹಿಸಿದ್ರು. ಕಯ್ಯಾರ ಕಿಞ್ಞಣ್ಣರಯ್ಯವರಿಗೆ ಯಕ್ಷಗಾನ ಅಂದ್ರೆ ಪ್ರೀತಿ. ನಿತ್ಯ ಅವರ ಮನೆಯ ಮುಂದೆ ಯಕ್ಷಗಾನ ತಯಾರಿ ನಡೀತಾ ಇತ್ತು. ಇನ್ನು ಬೇಸಾಯ ಮಾಡುವುದು ಅಂದ್ರೆ ಕನ್ನಡವನ್ನ ಕಟ್ಟುವ ಕಾರ್ಯದಷ್ಟೇ ಪವಿತ್ರ ಅಂತ ಭಾವಿಸಿದ್ರು ಕಯ್ಯಾರರು. ಕಾಸರಗೋಡಿನಲ್ಲಿ ರಬ್ಬರ್ ಕೃಷಿ ಮಾಡಿದ ಮೊಟ್ಟ ಮೊದಲ ಕೃಷಿಕ ಕಯ್ಯಾರ ಕಿಞ್ಞಣ್ಣರೈ. ಕಯ್ಯಾರರು ಯಾವತ್ತಿಗೂ ಯಾಂತ್ರಿಕ ಕೃಷಿ ಪದ್ಧತಿಯನ್ನ ಒಪ್ಪಲಿಲ್ಲ. ಜಾನುವಾರುಗಳ ಜೊತೆಯಲ್ಲೇ ಸಾಂಪ್ರದಾಯಿಕ ಕೃಷಿಗೆ ಮಹತ್ವ ನೀಡಿ ತಾವೇ ನೇಗಿಲು ಹಿಡಿದು ವ್ಯವಸಾಯ ಮಾಡಿದವರು. ಅತ್ತ ನೇಗಿಲ ಕ್ರಾಂತಿ, ಇತ್ತ ಕನ್ನಡ ಕ್ರಾಂತಿ, ಇವೆರಡೇ ಕಯ್ಯಾರರ ಬದುಕಾಗಿ ಹೋಗಿತ್ತು. ತಮ್ಮ ಅಸ್ತ್ರಗಳಾದ ನೇಗಿಲು ಮತ್ತು ಲೇಖನಿಯ ಬಗ್ಗೆ ಅವರು ಹೀಗೆ ಹೇಳ್ತಾ ಇದ್ರು. ಒರಟು ನೇಗಿಲು ಹಿಡಿದವನಿಗೆ ನೀನು ಸ್ವರ್ಣ ಲೇಖನಿ ಹಿಡಿಸಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ ಕಯ್ಯಾರ ಕಿಞ್ಞಣ್ಣರಯ್ಯವರು ಕೃಷಿಯತ್ತ ಮುಖ ಮಾಡೋಕೆ ಹಳ್ಳಿಗಳೇ ದೇಶದ ಬೆನ್ನೆಲುಬು ಎನ್ನುವ ಮಹಾತ್ಮ ಗಾಂಧೀಜಿಯವರ ಮಾತೇ ಸ್ಫೂರ್ತಿ. ಹೀಗೆ ಪ್ರಾಧ್ಯಾಪಕರಾಗಿ, ರೈತನಾಗಿ, ಕ್ರಾಂತಿಕಾರಿಯಾಗಿ ಬಾಳಿದ ಕಯ್ಯಾರರು ರಾಜಕೀಯಕ್ಕೂ ಪ್ರವೇಶ ಮಾಡಿದ್ರು. ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅವರು ಅಲೋಪತಿ ಮತ್ತು ಆಯುರ್ವೇದ ಆಸ್ಪತ್ರೆಗಳನ್ನ ಸ್ಥಾಪಿಸಿದ್ರು. ಉತ್ತಮ ರಸ್ತೆಗಳನ್ನ ನಿರ್ಮಿಸಿದ್ರು. ಅವರ ಕಾರ್ಯವನ್ನ ಶ್ಲಾಘಿಸಿದ ಕೇರಳ ಸರ್ಕಾರ ಕಯ್ಯಾರರ ಗ್ರಾಮ ಪಂಚಾಯಿತಿಗೆ ಮಾದರಿ ಗ್ರಾಮ ಪಂಚಾಯಿತಿ ಎನ್ನುವ ಪ್ರಶಸ್ತಿಯನ್ನ ನೀಡುತ್ತೆ. ಆಗ ಕಯ್ಯಾರರು ನನಗೆ ಪ್ರಶಸ್ತಿ ಬೇಡ, ಗಡಿ ಸಮಸ್ಯೆ ಬಗೆಹರಿಸಿ ಅಂತ ಕೇರಳ ಸರ್ಕಾರಕ್ಕೆ ಹೇಳ್ತಾರೆ. ಕಯ್ಯಾರರ ಬಗ್ಗೆ ಬಹುತೇಕರಿಗೆ ತಿಳಿಯದ ಇನ್ನೊಂದು ವಿಷಯ ಏನು ಅಂದ್ರೆ ಅವರೊಬ್ಬ ಪತ್ರಕರ್ತ. 20 ವರ್ಷಗಳ ಕಾಲ ಪ್ರಭಾತ, ರಾಷ್ಟ್ರಬಂಧು, ಸ್ವದೇಶಾಭಿಮಾನಿ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ರು. ವಿವಿಧ ಪತ್ರಿಕೆಗಳಿಗೆ ಸುಮಾರು 5,000ಕ್ಕೂ ಹೆಚ್ಚು ಲೇಖನಗಳನ್ನ ಬರೆದು ಪತ್ರಿಕಾ ಧರ್ಮ ಪಾಲಿಸಿದ್ರು. ಇದರ ಜೊತೆಗೆ ಶ್ರೀಮುಖ, ಐಕ್ಯಗಾನ, ಪುನರ್ನವ, ಚೇತನ, ಕೊರಗ, ಶತಮಾನದ ಗಾನ, ಗಂಧವತಿ ಹಾಗೂ ಪ್ರತಿಭಾ ಪಯಸ್ವಿನಿ ಎನ್ನುವ ಹಲವು ಕವನ ಸಂಕಲನಗಳನ್ನ ಬರೆದಿದ್ದಾರೆ. ಶ್ರೀಮುಖ ಅವರಿಗೆ ಪ್ರಸಿದ್ಧಿಯನ್ನ ತಂದುಕೊಟ್ಟ ಕವನ ಸಂಕಲನ. ದುಡಿತವೇ ನನ್ನ ದೇವರು ಎನ್ನುವ ಆತ್ಮಕಥನದಲ್ಲಿ ತಮ್ಮ ಆಶಯಗಳನ್ನೆಲ್ಲ ಹೇಳಿಕೊಂಡಿದ್ದಾರೆ. ರಾಷ್ಟ್ರಕವಿ ಗೋವಿಂದ ಪೈ ಅವರ ಬಗ್ಗೆ 3 ಗ್ರಂಥಗಳನ್ನ ಬರೆದಿದ್ದಾರೆ. ಇಂತಹ ಅಪೂರ್ವ ವ್ಯಕ್ತಿತ್ವದ ಕವಿಗೆ ಪ್ರಶಸ್ತಿ ಸಮ್ಮಾನಗಳಿಗೆ ಮಿಗಿಲೇ ಇಲ್ಲ. 1997ರಲ್ಲಿ ಮಂಗಳೂರಿನಲ್ಲಿ ನಡೆದ 66ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಕಯ್ಯಾರ ಕಿಞ್ಞಣ್ಣರೈ ಕೊನೆ ಉಸಿರು ಇರೋವರೆಗೂ ಹೇಳ್ತಾ ಇದ್ದ ಮಾತು ಒಂದೇ: ನನ್ನ ಪ್ರಾಣವನ್ನ ಕೊಟ್ರೆ ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸಲು ಒಪ್ಪೋದಾದ್ರೆ ನಾನು ಅದಕ್ಕೂ ಸಿದ್ಧ. ರಾಷ್ಟ್ರಪತಿ ವಿ.ವಿ. ಗಿರಿಯವರಿಂದ ರಾಷ್ಟ್ರ ಪ್ರಶಸ್ತಿ ಸ್ವೀಕರಿಸಿದ ಕಯ್ಯಾರರ ಆಶಯ ಒಂದೇ: ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅನ್ನೋದು. ಬಹುಶಃ ಇದೊಂದೇ ಆಶಯಕ್ಕಾಗಿ ಶತಾಯುಷಿಗಳಾಗಿದ್ದಿರಬಹುದು. 101 ವರ್ಷ ಬದುಕಿದ ಶ್ರೇಷ್ಠ ಸಾಹಿತಿ ಕಯ್ಯಾರ ಕಿಞ್ಞಣ್ಣರಯ್ಯವರು 2015ರಲ್ಲಿ ಇಹಲೋಕ ತ್ಯಜಿಸಿದ್ರು. ಆದರೆ ಕಯ್ಯಾರರ ಆಶಯ ಕಡೆಗೂ ಈಡೇರಲಿಲ್ಲ ಅನ್ನುವುದೇ ಬೇಸರದ ಸಂಗತಿ. ಆರಿಸಿಕೊಳ್ಳಲಾಗಿದೆ ಮಕ್ಕಳೇ. ಪ್ರಸ್ತುತ ಪದ್ಯಭಾಗವನ್ನ ಶತಮಾನದ ಗಾನ ಎನ್ನುವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಹಾಗಾದ್ರೆ ಪ್ರಸ್ತುತ ಪದ್ಯಭಾಗ, ಹೊಸ ಹಾಡು ಪದ್ಯಭಾಗದಲ್ಲಿ ಏನೆಲ್ಲ ನಾವು ಕಲಿಕಾಂಶಗಳನ್ನು ಇವತ್ತಿನ ನಿಮ್ಮ ತರಗತಿಯಲ್ಲಿ ನಾವು ತಿಳ್ಕೊತೀವಿ ಅನ್ನೋದಾದ್ರೆ, ಬದುಕಿನ ಹೊಸ ತಿರುವನ್ನ ನೀಡಬಲ್ಲ ಮತ್ತು ಜೀವನ ಗತಿಯನ್ನ ಬದಲಿಸಬಲ್ಲ ಹಾಡುಗಳನ್ನು ನಾವು ಇವತ್ತು ಹಾಡಬೇಕಾಗಿದೆ ಅಂತಕ್ಕಂಥದ್ದು.
ಜೀವನದ ಸ್ಥಿತ್ಯಾಂತರಗಳನ್ನು, ಜೀವನ ಅಂತಕ್ಕಂಥ ಬದುಕುವಂಥದ್ದು ಹರಿಯುವ ನೀರಿದ್ದ ಹಾಗೆ ಸದಾ ಚಲನಶೀಲತೆಯನ್ನ ಪಡ್ಕೊಂಡಿರುತ್ತೆ ಮಕ್ಕಳೇ. ಅಂತಹ ಹಾಡಿನ ಸ್ವರೂಪವನ್ನು ನಾವು ಕೇಳುತ್ತಾ ಇರಬೇಕು, ಹಾಡ್ತಾ ಇರಬೇಕು. ಅವು ಜೀವನಕ್ಕೆ ಸ್ಫೂರ್ತಿದಾಯಕವಾಗಿರಬೇಕು ಅಂತಕ್ಕಂಥ ಅಂಶವನ್ನ ನಮಗೆ ಈ ಕವನ ತಿಳಿಸ್ಕೊಡುತ್ತೆ ಮಕ್ಕಳೇ. ಆ ಅಂಶವನ್ನು ನಾವು ತಿಳ್ಕೊತೀವಿ. ಹಾಗೆ ಜಾತಿ, ಕುಲ, ಮತ, ಧರ್ಮಗಳನ್ನ ಮೀರಿ ನಿಲ್ಲುವಂತಹ ಮತ್ತು ಹೋರಾಟಕ್ಕೆ ಸ್ಫೂರ್ತಿಯನ್ನು ನೀಡುವಂತಹ ಹಾಡನ್ನ ಹಾಡಬೇಕು ಅಂತಕ್ಕಂತಹ ಒಂದು ನಮ್ಮ ಕವಿವರ್ಯರ ಒಂದು ಕವನದಲ್ಲಿ ನಾವು ಹೆಚ್ಚಿನ ಅಂಶಗಳನ್ನ ನಾವು ಈ ದಿನದ ತರಗತಿಯಲ್ಲಿ ನಾವು ತಿಳ್ಕೊತೀವಿ. ಹಾಗೆ ಈ ಪದ್ಯಭಾಗದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥವನ್ನು ಗಮನಿಸ್ಬೇಕು ನೋಡಿ. ಕಲಾಕಂಠ, ಕಲಾಕಂಠ ಅಂದ್ರೆ ಇಂಪಾದ ಧ್ವನಿ ಅಂತ. ಕಲಾಕಂಠ ಅಂದ್ರೆ ಇಂಪಾದ ಧ್ವನಿ. ತೆರೆ, ತೆರೆ ಅಂದ್ರೆ ಅಲೆ, ಸಮುದ್ರದ ಅಲೆಗಳು. ತೀವ್ರವಾಗಿರ್ತಕ್ಕಂಥ ಅಂದ್ರೆ ರಭಸವಾಗಿರ್ತಕ್ಕಂತಹ. ಮಾರ್ಧನಿ, ಮಾರ್ಧನಿ ಅಂದ್ರೆ ಪ್ರತಿಧ್ವನಿ ಅಂತ ಹೇಳಿ. ಮಸಗು, ಮಸಗು ಅಂದ್ರೆ ಹರಡು, ಎಲ್ಲ ಕಡೆ ಪಸರಿಸುವಂತಕ್ಕಂಥ. ಹಿಮಾದ್ರಿ, ಹಿಮಾದ್ರಿ ಹಿಮದಿಂದ ಕೂಡಿರ್ತಕ್ಕಂಥ ಬೆಟ್ಟ, ಹಿಮ ಪರ್ವತ ಅಂತೇಳಿ ನಾವು ನೋಡ್ಬೋದು. ವ್ಯಾಕರಣಾಂಶದಲ್ಲಿ ಪದ್ಯ ಭಾಗದಲ್ಲಿ ನಾವು ನೋಡ್ತೀವಿ ಮಕ್ಕಳೇ. ನೋಡ್ತಾ ನೋಡ್ತಾ ಕಲಿಯೋಣ ನೋಡಿ. ಈ ಪದ್ಯ ಭಾಗದ ಆಶಯ ಏನಾಗಿದೆ ಅಂತಂದ್ರೆ, ಇವತ್ತು ಹಾಡನ್ನ ಎಲ್ಲರೂ ಕೂಡ ಗುಣುತ್ತಾ ಇರ್ತೀವಿ. ಬೇಜಾರಾದಾಗ, ದುಃಖ ಇದ್ದಾಗ ಅಂತಹ ಮನಗಳನ್ನು ಕಳೆಯೋದಕ್ಕೆ, ಮರೆಯ ಮಾಚೋದಕ್ಕೆ ನಾವು ಹಾಡನ್ನ ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ನಾವು ನೋಡ್ತೀವಿ ಮಕ್ಕಳು. ಆದ್ರೆ ಇವತ್ತು ಹೊಸ ಹೊಸ ಹಾಡುಗಳನ್ನ ಕಟ್ಟುವ ಕೆಲಸ ಆಗಬೇಕಾಗಿದೆ. ಹೊಸ ನಾಡನ್ನ ಕಟ್ಟುವ ಕೆಲಸ ಆಗಬೇಕಾಗಿದೆ. ಹೊಸ ಹೃದಯಗಳನ್ನ ಕಟ್ಟುವಂತಹ ಕೆಲಸ ಆಗಬೇಕಾಗಿದೆ. ಅವು ಜೀವನಕ್ಕೆ ಸ್ಫೂರ್ತಿದಾಯಕವಾಗಿರಬೇಕು ಅಂತಕ್ಕಂತಹ ಅಂಶದ ಹಿನ್ನೆಲೆಯಲ್ಲಿ ಬದುಕನ್ನ ಕಟ್ಟಿಕೊಳ್ಳುವ, ಇವತ್ತು ಆತ್ಮಸ್ಥೈರ್ಯವನ್ನು ತುಂಬುವ, ಸ್ಫೂರ್ತಿಯನ್ನು ತುಂಬುವಂತಹ ಹಾಡುಗಳು ಇವತ್ತು ರಚನೆ ಆಗಬೇಕಾಗಿದೆ ಅಂತಕ್ಕಂತಹ ಅಂಶವನ್ನ, ಅವು ನಿತ್ಯದ ಬದುಕಿನಲ್ಲಿ ಹಾಸು ಹೊಕ್ಕಾಗಿರ್ಬೇಕು ಅಂತಕ್ಕಂಥ ಅಂಶವನ್ನ ನನಗೆ ಕೈಯಾರ ಕಿಂಜಣ್ಣರಯ್ಯವರು ತಿಳಿಸ್ಕೊಡ್ತಾರೆ ಮಕ್ಕಳೇ. ಈ ಪದ್ಯ ಭಾಗವನ್ನು ನಾನು ಹಾಡುವ ಪ್ರಯತ್ನವನ್ನ ಮಾಡ್ತೀನಿ, ನೀವು ಗಮನಿಸಿ. ಪುಟ ಸಂಖ್ಯೆ 91, ಹೊಸ ಹಾಡು ಪದ್ಯ ಭಾಗ. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರಧ್ವನಿ ಏರಬೇಕು. ವೀರಧ್ವನಿ ಏರಬೇಕು. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎಡೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳಾಚೆಯಲಿ ಲೋಕಾಂತದಲ್ಲಿ ಈ ಹಾಡು ಗುಡುಗಬೇಕು. ಆ ಹಾಡು ಗುಡುಗಬೇಕು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಭಯದ ಬೆನ್ನಟ್ಟಬೇಕು. ಗಂಟೆದೆಯ ಗರ್ಜನೆಗೆ 30 ಮುಕ್ಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಾಂತರಾಳದಲ್ಲಿ ನವಚಕ್ರ ಗೋಳದಲ್ಲಿ ಮಾರ್ದನಿಗಳೇಳಬೇಕು. ಮಾರ್ದನಿಗಳೇಳಬೇಕು. ಜಡನಿದ್ರೆ ಸಿಡಿದೆದ್ದ ವೀರ ಅಟ್ಟಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು. ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಕ್ರಾಂತಿ ಕಿಡಿ ಕೆರಳಬೇಕು. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದು ಮೊದಲು ಮುನ್ನಿಲ್ಲ ಮುಗಿದಂದಿನ ಹಾಡು. ಹೊಸತಿಂದು ಹೊಸತು ಹಾಡು. ಹೊಸತಿಂದು ಹೊಸತು ಹಾಡು. ಹೊಸತಿಂದು ಹೊಸತು ಹಾಡು. ಬಹಳ ಅದ್ಭುತವಾಗಿರ್ತಕ್ಕಂತಹ ಭಾವಗೀತೆ ಮಕ್ಕಳೇ. ನೋಡಿ, ನಾನು ಮೊದಲನೇ ಹೇಳಿದ ಹಾಗೆ ಹಾಡುಗಳು
ನಮ್ಮ ಹೃದಯವನ್ನ ಕಲಕುವಂತಹ, ಹೃದಯವನ್ನ ಮುಟ್ಟುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ತಮ್ಮ ಆಸರಿಕೆ ಬೇಸರಿಕೆಗಳನ್ನ, ದುಃಖಗಳನ್ನ ಮರೆಮಾಚುವ ನಿಟ್ಟಿನಲ್ಲಿಯೂ ಕೂಡ ಇಂತಹ ಹಾಡುಗಳು ನಮಗೆ ತುಂಬ ಅವಶ್ಯಕ ಮತ್ತು ಕೇಳಲಿಕ್ಕೆ ಇಂಪಾಗಿರ್ತಕ್ಕಂಥ ಅಂಶಗಳನ್ನು ನಾವು ಇವತ್ತಿನ ದಿನಮಾನಗಳಲ್ಲಿ ಗಮನಿಸ್ತೀವಿ. ನೋಡಿ, ಇಂತಹ ಹಾಡುಗಳು ಜೀವನದ ಬದುಕಿನಲ್ಲಿ ಸ್ಫೂರ್ತಿದಾಯಕವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಕವಿಯ ಆಶಯ. ಪ್ರತಿಯೊಂದು ಪದ್ಯಭಾಗವನ್ನು ನಾವು ಬಿಡಿಬಿಡಿಸಿ ಸಾರಾಂಶವನ್ನು ತಿಳ್ಕೊಂಡಾಗ ನಮಗೆ ಈ ಪದ್ಯಭಾಗದ ಒಂದು ಅರ್ಥವನ್ನು ಗ್ರಹಿಸಬಹುದು ಮಕ್ಕಳೇ. ನೋಡಿ, ಅದನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ. ಗಮನಿಸಿ ಇಲ್ಲಿ. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡು ಒಮ್ಮೆ ಹಾಡಬೇಕು. ನೋಡಿ, ಹಾಡುವಂತಹ ಅಂಶ ಏನಿದೆಯಲ್ಲ, ನಾವು ಒಮ್ಮೆನಾದರೂ ಕೂಡ ಹಾಡ್ತಾ 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 ಗುನುಗೋದು ಬೇರೆ, ಆಸರಿಕೆ ಬೇಸರಿಕೆಗಳನ್ನ ಕಳೆಯುವುದು ಬೇರೆ. ಆದರೆ ಈ ಹಾಡನ್ನು ಹಾಡುವಂತಹ ಅಂಶ ಏನಿದೆಯಲ್ಲ, ಇದು ನವಭಾವ. ನವ ಅಂದರೆ ಹೊಸ ಹೊಸದಾಗಿರ್ತಕ್ಕಂತಹ ಭಾವನೆಗಳನ್ನು ಎಬ್ಬಿಸುವಂತಹ, ಚಿಂತನೆಗಳನ್ನು ಎಬ್ಬಿಸುವಂತಹ, ಚಿಂತನೆಗೆ ತರ್ಕಬದ್ಧವಾದ ರೀತಿಯಲ್ಲಿ ನಾವು ಆಲೋಚಿಸುವಂತಹ ಶಕ್ತಿಯನ್ನ, ಮತ್ತೆ ನವಜೀವ ತನ್ನ ಜೀವನದ ಬದಲಾವಣೆಗಳ ಗತಿಯಲ್ಲಿ ಏನಿದೆ, ತನ್ನ ಜೀವನದ ಬದಲಾವಣೆಯ ಗತಿಯಲ್ಲಿ ಬದಲಾಯಿಸುವಂತಹ ಒಂದು ಶಕ್ತಿ ಈ ಹಾಡುಗಳಿಗಿದೆ. ಹಳೆಯ ಬದುಕನ್ನ ಬಿಟ್ಟು, ಹಳೆಯದನ್ನ ಬಿಟ್ಟು ಹೊಸದನ್ನ ನಾವು ನೆನೆಯೋಣ ಬಾರ ಅಂತಕ್ಕಂತಹ ಕವಿವಾಣಿ ಏನಿದೆಯಲ್ಲ ಅದು. ಇಲ್ಲಿ ನವಭಾವ ನವಜೀವ, ಹೊಸದಾಗಿರ್ತಕ್ಕಂತಹ ಜೀವನವನ್ನು ಕಟ್ಕೊಳ್ಳಿಕ್ಕೆ, ಹೊಸದಾಗಿರ್ತಕ್ಕಂತಹ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಮತ್ತೆ ನವಶಕ್ತಿ. ನೋಡಿ, ಇವತ್ತಿನ ಯುವಕರು ಏನಾಗಿದೆ, ಇವತ್ತಿನ ಯುವಕರೆಲ್ಲರೂ ಕೂಡ ದೈಹಿಕವಾಗಿರ್ತಕ್ಕಂತಹ ಶಕ್ತಿ ಬೇರೆ, ಮಾನಸಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಇವತ್ತು ಕಳ್ಕೊತಾ ಇದ್ದಾರೆ. ಭಯದ ನಿಟ್ಟಿನಲ್ಲಿ ನಮ್ಮದು ಸ್ಫೂರ್ತಿದಾಯಕವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಧೈರ್ಯವಾಗಿ ಮುಂದೆ ಯಾವುದೇ ಹೋರಾಟಗಳನ್ನು ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡ್ತಕ್ಕಂತಹ ಶಕ್ತಿ ಕಳ್ಕೊತಾ ಇದ್ದಾರೆ. ಅದಕ್ಕಾಗಿ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡುಗಳನ್ನು ಒಮ್ಮೆ ಹಾಡಬೇಕು. ಒಮ್ಮೆ ಈ ಥರದ ಹಾಡುಗಳನ್ನು ಹಾಡಿ. ಕನ್ನಡದ ಏಕೀಕರಣದ ಸಂದರ್ಭದಲ್ಲಿ ಇಂತಹ ಹಾಡುಗಳು ಬರದೇ ಇದ್ದಿದ್ರೆ ನಮಗೆ ಯುವಕರ ಒಂದು ಮಾನಸಿಕ ಸ್ಥೈರ್ಯವನ್ನ ಮತ್ತು ಏಕತೆಯನ್ನ ನಾವೆಲ್ಲ ಒಂದು ಅಂತಕ್ಕಂಥ ಅಂಶವನ್ನ ಸಾರಿ ಹೇಳಲಿಕ್ಕೆ, ಒಂದುಗೂಡಿಸ್ಲಿಕ್ಕೆ ಇಂತಹ ಕವನಗಳು, ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಹಾಡುಗಳು ಇವತ್ತು ಕಟ್ಕೋಬೇಕಾಗಿದೆ ಮಕ್ಕಳೇ. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಏರಬೇಕು ಅಂತಕ್ಕಂಥದ್ದು. ಒಂದು ರೀತಿ ಹಾಡುಗಳು ಯಾವ ರೀತಿಯಾಗಿರಬೇಕು ಅಂದರೆ ಒಂದು ರೀತಿ ರಭಸವಾಗಿರಬೇಕು ಅಂತೇಳಿ ಆಳವಾಗಿರ್ತಕ್ಕಂತಹ ಆಲೋಚನೆಗೆ ಒಯ್ಯುವಂತಹ ಇವತ್ತು ಹಾಡುಗಳು ಬರಬೇಕು. ಮತ್ತೆ ಆ ಭಾವನೆಗಳನ್ನು ಕೆದಕುವಂತಹ, ಮತ್ತೆ ನಮ್ಮ ದುಃಖ ದುಮ್ಮಾನಗಳನ್ನು ಮರೆಮಾಚುವಂತಹ, ಮುಸುಕನ್ನ ಕಿತ್ತು ಬೆಳಕಿನೆಡೆಗೆ ನಮ್ಮನ್ನ ತೋರಿಸುವಂತಹ, ಮತ್ತೆ ವೀರ ಧ್ವನಿ ಇದೆಯಲ್ಲ ಅದು ಉದ್ಗಾರವಾಗಿರಬೇಕು, ಜೋರಾಗಿರಬೇಕು, ಶಕ್ತಿತ್ವವಾಗಿರಬೇಕು. ಅಂತಹ ಹಾಡುಗಳನ್ನು ನಾವು ಒಮ್ಮೆ ಹಾಡಿ ನೀವು ನೋಡಿ, ಅದು ನಿಮ್ಮ ಜೀವನಕ್ಕೆ ಎಷ್ಟು ಚೈತನ್ಯವನ್ನು ತುಂಬಿಕೊಡ್ತದೆ, ನಿಮ್ಮ ಮಾನಸಿಕ ಒಂದು ಸ್ಥಿತ್ಯಂತರಗಳನ್ನು ಹೇಗೆ ಬದಲಾವಣೆಯನ್ನು ಮಾಡುತ್ತೆ ಅಂತಕ್ಕಂಥ ಅಂಶವನ್ನು ನಮಗೆ ಇವತ್ತು ಕವಿ ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಹಾಗೆ ಎರಡನೇ ಪದ್ಯ ಭಾಗದಲ್ಲಿ ಗಮನಿಸಿ ನೋಡಿ. ಇಲ್ಲಿ ಜಾತಿ ಕುಲ ಮತಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಅಂತಕ್ಕಂಥದ್ದು. ನೋಡಿ, ಹಾಡುಗಳಲ್ಲಿ ಎಂತಹ ಶಕ್ತಿ ಇದೆ ಅಂತಕ್ಕಂಥ ಅಂಶವನ್ನು ಹೇಳ್ತಾರೆ. ಸಮಾಜವನ್ನ ಬದಲಾವಣೆಯನ್ನು ಮಾಡುವ ಶಕ್ತಿ ಹಾಡುಗಳಿಗಿದೆ. ಇವತ್ತು ನೋಡಿ, ಅನೇಕ ಹಾಡುಗಳನ್ನ, ಬೀದಿ ನಾಟಕಗಳನ್ನ, ಹೊಸ ಹೊಸ ರೀತಿಯ ಹಾಡುಗಳನ್ನ ಹಾಡೋದ್ರ ಮುಖಾಂತರ ಜನಗಳಿಗೆ ಅರ್ಥ ಗ್ರಹಿಸುವ, ಮತ್ತೆ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅರಿಯುವಂತಹ, ಚಿಂತನೆಗೆ ಒಳಪಡಿಸುವಂತಹ ಹಾಡುಗಳನ್ನು ನಾವು ನೋಡ್ತೀವಿ. ಇವತ್ತು ಏನು ಕೋವಿಡ್-19 ಅಂತಕ್ಕಂತಹ ಏನು ರೋಗ ಏನಿದೆ, ಕಾಯಿಲೆ ಏನಿದೆ, ಇದರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕೆ ಅನೇಕ ಹಾಡುಗಳು ಬಂದಿದ್ದಾವೆ. ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಲಿಕ್ಕೆ ಅನೇಕ ಹಾಡುಗಳು ಬಂದಿದ್ದಾವೆ. ಹೋರಾಟದ ಕ್ರಾಂತಿಕವಾಗಿರ್ತಕ್ಕಂತಹ ಹೋರಾಟವನ್ನು ಮಾಡಲಿಕ್ಕೆ ಅನೇಕ ಹಾಡುಗಳು ಬಂದಿದ್ದಾವೆ. ನಮ್ಮ ಹಕ್ಕುಗಳನ್ನು ಚಲಾಯಿಸುವ ಒಂದು ಕೇಳುವಂತಹ ಹಾಡುಗಳು ಇವತ್ತು ಬಂದಿದ್ದಾವೆ. ಇಂತಹ ಹಾಡುಗಳು ಬರಬೇಕು. ಅದರ ಜೊತೆಗೇನೆ ಸಮಾಜದ ಸಮಸ್ಯೆಗಳು ಅಂತ ಏನು ಕರಿತೀವಿ ಇವತ್ತು,
ಜಾತಿಯ ಸಮಸ್ಯೆ ಏನಿದೆ, ಮತದ ಸಮಸ್ಯೆ ಏನಿದೆ, ಅನೇಕ ಏನು ಧರ್ಮಗಳ ಹೆಚ್ಚು ಕಡಿಮೆ ಅಂತಕ್ಕಂಥ ಏನೋ ಮನೋಭಾವಗಳೇನಿದೆ, ಇವೆಲ್ಲವೂ ಕೂಡ ಭಾಷೆಗಳು, ಒಂದು ಕುಣಿಕೆಗಳು, ಸಮಸ್ಯೆಗಳು, ಇವುಗಳನ್ನು ಕಡಿದು ಒಗೆದು ಈ ಸಮಸ್ಯೆಗಳನ್ನು ಬಗೆಹರಿಸುವ ಈ ಸಮಸ್ಯೆಗಳನ್ನು ಸಮಾಜದಿಂದ ಬುಡ ಸಮೇತ ಕಿತ್ತೊಗೆಸುವಂತಹ ಹಾಡುಗಳು ನಾವು ಎದೆ ಹಿಗ್ಗಿ ನಮ್ಮ ಎದೆಯನ್ನು ಒಂದು ರೀತಿ ಜೋರು ಧ್ವನಿಯಲ್ಲಿ ಹಿಗ್ಗಿಸುವ ಒಂದು ಹಾಡುಗಳನ್ನು ನಾವು ಇವತ್ತು ಹಾಡಬೇಕಾಗಿದೆ. ಜೊತೆಗೆ ಯುಗ ಯುಗಗಳ ಆಚೆಯಲ್ಲಿ ಲೋಕಾಂತದಲ್ಲಿ ಆ ಹಾಡು ಹುಡುಗಬೇಕು. ನಾವು ಹಾಡುವಂತಹ ಹಾಡು ಏನಿದೆಯಲ್ಲ, ಇದು ಕೇವಲ 4 ಗೋಡೆಗಳಿಗೆ ಸೀಮಿತವಾಗಿರಬಾರದು, 4 ಮೂಲೆಗಳಿಗೆ ಸೀಮಿತವಾಗಿರಬಾರದು. ನಾವು ಹಾಡುವಂತಹ ಹಾಡು ಇವತ್ತು ಯುಗ ಯುಗಗಳ ಆಚೆಗೂ ಕೂಡ ಉಳಿಯುವಂತಹ ಹಾಡು ಆಗಬೇಕು ಅಂತಕ್ಕಂಥ ಅಂಶವನ್ನು ಹೇಳ್ತಾರೆ. ನೋಡಿ, ಇವತ್ತು 12ನೇ ಶತಮಾನದ 16ನೇ ಶತಮಾನದ ವಚನಕಾರರು ಮತ್ತು ದಾಶವರಣ್ಯರು ಇವತ್ತು ಹೇಳಿರ್ತಕ್ಕಂತಹ ಮಾತುಗಳೇನಿದೆ, ಕೀರ್ತನೆಗಳು ಏನಿದ್ದಾವೆ, ಬಸವಣ್ಣ ಹೇಳಿರ್ತಕ್ಕಂತಹ ಮಾತುಗಳು, ಇವತ್ತು ವಚನಗಳು ಏನಿದ್ದಾವೆ, ಅವತ್ತಿನ ಸಮಸ್ಯೆಗಳನ್ನು ಹೇಳುವಂತಹ ನಿಟ್ಟಿನಲ್ಲಿ ಇವತ್ತು ಕೂಡ ಪ್ರಸ್ತುತವಾಗಿ ಇವತ್ತು ಉಳ್ಕೊಂಡಿದ್ದಾವೆ. ಅಂತಹ ವಚನಗಳು ಮತ್ತು ಕೀರ್ತನೆಗಳು ರಚನೆ ಆಗಬೇಕು ಅಂತಕ್ಕಂಥ ಯಾವತ್ತು ಶಾಶ್ವತವಾಗಿ ಉಳಿದುಕೊಳ್ಳುವಂತಹ ಅಂಶಗಳಾಗಬೇಕು. ನೋಡಿ, ಮಹಾನೀಯರು ಹೇಳಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂತಹ ಮಾತುಗಳಿಗೆ, ಬಸವಣ್ಣವರು ಹೇಳಿರ್ತಕ್ಕಂಥ ಮಾತುಗಳು ಏನಿದಾವಲ್ಲ, ಪ್ರಸ್ತುತ ಸಂದರ್ಭದಲ್ಲೂ ಕೂಡ ಇವತ್ತು ಅವ್ರನ್ನ ನೆನಪು ಮಾಡ್ಕೋತೀವಿ ಮಕ್ಕಳೇ. ಈ ರೀತಿಯಾಗಿರ್ತಕ್ಕಂತಹ ವ್ಯಕ್ತಿಗಳು ಉಳಿಯುವಂತಹ, ಪುಸ್ತಕಗಳು ಉಳಿಯುವಂತಹ, ಹಾಡುಗಳು ಉಳಿಯುವಂತಹ ಇವತ್ತು ಹಾಡುಗಳ ರಚನೆ ಆಗಬೇಕಾಗಿದೆ. ಲೋಕಾಂತದಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ಪಸರಿಸುವಂತಹ ಹಾಡುಗಳನ್ನು ನಾವು ಇವತ್ತು ಹಾಡಬೇಕಾಗಿದೆ. ಆ ಹಾಡು ಹುಡುಗಬೇಕು. ಬರ ಸಿಡಿಲುಗಳು, ಗುಡುಗು ಮಿಂಚು ಯಾವ ರೀತಿ ಮಳೆಯ ಸಂದರ್ಭದಲ್ಲಿ ಆರ್ಭಟವಾಗ್ತಾವಲ್ಲ, ಅದೊಂದು ರೀತಿ ಭಯವನ್ನು, ಆತಂಕವನ್ನು ನಿರ್ಮಾಣ ಮಾಡ್ತಾವಲ್ವ, ಆ ರೀತಿಯ ಹಾಡುಗಳನ್ನು ಹಾಡಿದಾಗ ಆ ಸಮಸ್ಯೆಗಳೇ ಓಡುವಂತಹ, ಆ ಸಮಸ್ಯೆಗಳಿಗೆ ಭಯ ಬರುವ ರೀತಿಯಲ್ಲಿ ನಾವು ಹಾಡನ್ನು ಹಾಡಬೇಕು ಅಂತಕ್ಕಂಥದ್ದು. ಯುಗ ಯುಗ ಲೋಕ ಇದು ಈ ಪದಗಳು ಒಂದೇ ಪದ 2 ಸಾರಿ ಉಚ್ಚಾರ ಆಗಬೇಕು. ದಿರುಕ್ತಿ, ದ್ವಿ ಅಂದರೆ 2, ಉಕ್ತಿ ಅಂದರೆ ಉಚ್ಚಾರ ಮಾಡುವುದು. ಆ ದಿರುಕ್ತಿಗಳಿಗೆ ಅರ್ಥ ಇರ್ತದೆ ಅಂತೇಳಿ ಇಲ್ಲಿ ಯುಗ ಯುಗ ಲೋಕ ನೋಡಿ, ಯುಗ ಯುಗ ಲೋಕ ಇವು ವಿರುಕ್ತಿ ಪದಗಳು ಅಂತಕ್ಕಂಥದ್ದು. ಅನುಕರಣ ಅವ್ಯಯಗಳೇ ಬೇರೆ, ದಿರುಕ್ತಿಗಳೇ ಬೇರೆ. ಅನುಕರಣ ಅವ್ಯಯಗಳು ಆ ಪದಗಳು ಅವು ಕೂಡ ಒಂದೇ ಪದ 2 ಸಾರಿ ಉಚ್ಚಾರ ಆಗ್ತದೆ, ಸರ ಪರ ಜುಳು, ಆದರೆ ಅವುಗಳಿಗೆ ಅರ್ಥ ಇರೋದಿಲ್ಲ ಮಕ್ಕಳಿಗೆ. ಆದರೆ ದಿರುಕ್ತಿ ಪದಗಳಿಗೆ ಅರ್ಥ ಇರ್ತದೆ, ಒಂದೇ ಪದ 2 ಸಾರಿ ಉಚ್ಚಾರ ಆಗ್ತದೆ. ನೋಡಿ, ಯುಗ ಯುಗ ಲೋಕ ಇದು ದಿರುಕ್ತಿ ಪದಗಳಿಗೆ ಉದಾಹರಣೆ. ಆ ಹಾಡು ಹುಡುಗಬೇಕು. ಮತ್ತೆ ಉನ್ನತೋನ್ನತ ನೋಡಿ, ಮುಂದಿನ ಪದ್ಯಭಾಗವನ್ನು ನೋಡಿ ಗಮನಿಸಿ. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ನಮ್ಮ ಹಾಡುವಂತಹ ಹಾಡು ಎತ್ತರವಾಗಿರ್ತಕ್ಕಂತಹ ಬೆಟ್ಟಗಳಲ್ಲಿ ನಾವು ಹತ್ತಿ ಅದನ್ನು ಇಡೀ ಲೋಕಕ್ಕೆ, ಜಗತ್ತಿಗೆ ಕೇಳುವ ರೀತಿಯಲ್ಲಿ ಹಾಡಬೇಕು ಮಕ್ಕಳೇ. ಎತ್ತರದಲ್ಲಿ ವೇದಿಕೆಯಲ್ಲಿ ಮಾಡುವಂತಹ ಭಾಷಣಗಳು ನೋಡಿ ಕೇಳುಗರಿಗೆ ಎಷ್ಟು ಆನಂದವನ್ನು ಉಂಟು ಮಾಡ್ತಾವೆ. ಅದೇ ರೀತಿಯಾಗಿ ನಾವು ಹಾಡುವಂತಹ ಹಾಡು ನೋಡಿ, ನಮ್ಮ ಎತ್ತರವಾಗಿರ್ತಕ್ಕಂಥ ಶಿಖರಗಳು, ಹಿಮದಿಂದ ಕೂಡಿರ್ತಕ್ಕಂತಹ ಏನು ಹಿಮಾಲಯ ಪರ್ವತ ಶ್ರೇಣಿ ಇದೆಯಲ್ಲ, ಅಲ್ಲಿ ಎತ್ತರವಾಗಿರ್ತಕ್ಕಂಥ ಬೆಟ್ಟಗಳಿವೆ. ಆ ಬೆಟ್ಟಗಳನ್ನು ಹತ್ತಿ ನಮ್ಮ ವೀರ ಸೈನಿಕರು ನಮ್ಮ ಭಾರತ ದೇಶದ ಒಂದು ಬಾವುಟವನ್ನು ನೆಟ್ಟು ನಮ್ಮ ಇಡೀ ಎಲ್ಲೆಯನ್ನು, ಭಾರತ ದೇಶಕ್ಕೆ ಒಂದು ಮಾದರಿಯನ್ನು ಮತ್ತು ನಮ್ಮ ವೀರತನವನ್ನು ಪ್ರದರ್ಶನ ಮಾಡ್ತಕ್ಕಂಥ ಅಂಶ ಏನು ಕಾಣ್ತೀವಲ್ಲ, ಅದೇ ರೀತಿಯಾಗಿ ಎತ್ತರವಾಗಿರ್ತಕ್ಕಂತಹ ಬೆಟ್ಟಗಳನ್ನು ಅಲ್ಲಿ ಅವುಗಳನ್ನು ಏರಿ ನಾವು ಹಾಡುಗಳನ್ನು ಹಾಡ್ತಾ ಇರಬೇಕು. ಆ ಹಾಡು ಎಲ್ಲರಿಗೆ ಸ್ಫೂರ್ತಿದಾಯಕವಾಗಿರಬೇಕು ಮತ್ತು ಕೇಳಬೇಕು ಅಂತಕ್ಕಂಥದ್ದು. ಇಲ್ಲಿ ಉನ್ನತ ಪ್ಲಸ್ ಉನ್ನತೋನ್ನತ ಇದು ಯಾವ ಸಂಧಿಗೆ ಉದಾಹರಣೆ? ಉನ್ನತ ಪ್ಲಸ್ ಉನ್ನತೋನ್ನತ ಪೂರ್ವಪದ ಕೊನೆಗೆ ಅ ಇದೆ, ಉ ಇದೆ. ಇಲ್ಲಿ ಓ ಅಂತಕ್ಕಂಥದ್ದು ಬಂದಿದೆ ಅಂತೇಳಿ, ಅಂದರೆ ಇದು ಗುಣಸಂಧಿಗೆ ಉದಾಹರಣೆ ಅಂತಕ್ಕಂಥದ್ದು ನೋಡಿ. ಹಾಗೆ ಇನ್ನೊಂದು ಹಿಮಾದ್ರಿ ಹಿಮ ಪ್ಲಸ್ ಆದ್ರಿ ಹಿಮಾದ್ರಿ, ಇದು ಸವರ್ಣಾಕ್ಷರಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಆದಾಗ ಇದು ಸವರ್ಣ ದೀರ್ಘ ಸಂಧಿ ಆಗ್ತದೆ ಮಕ್ಕಳೇ. ಹಿಮಾದ್ರಿ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ.
ನೋಡಿ, ಉನ್ನತೋನ್ನತ ಘನಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು ಅಂತಕ್ಕಂಥದ್ದು. ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ನೋಡಿ, ನಾವು ಹಾಡುವಂತಹ ಹಾಡು ಬಂದೂಕಿನಿಂದ ಹೊಡೆಸುವಂತಹ ಗುಂಡು ಎಷ್ಟು ರಭಸವಾಗಿ ಹೋಗ್ತದೋ ಆ ರೀತಿಯ ರಭಸದಿಂದ ಎಲ್ಲರ ಎದೆಗಳಿಗೆ ಮನಗಳಿಗೆ ಮುಟ್ಟುವಂತಹ ಕೆಲಸ ಆಗಬೇಕು. ಹಾರಿ ದಶ ದಿಕ್ಕಿನಲ್ಲಿ, ದಿಕ್ಕುಗಳು ಈ ಭೂ ಆದ ನೈಪವ ಅಂತಕ್ಕಂಥದ್ದು ಏನಿದೆಯಲ್ಲ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ, ಅದರ ಜೊತೆಗೆ ಪಾತಾಳ ಭೂಮಿ, ಇಂಥ ಅನೇಕ ದಶ ದಿಕ್ಕುಗಳಿಗೂ ಕೂಡ ಪಸರಿಸುವಂತಹ ಇಡೀ ಜಗತ್ತಿಗೆ ನಾವು ಹಾಡುವಂತಹ ಹಾಡು, ಹೇಳುವಂತಹ ಒಂದು ಕೂಗು ಧ್ವನಿ ಏನಿದೆಯಲ್ಲ, ಅದು ಎಲ್ಲವೂ ಕೂಡ ಮುಟ್ಟಬೇಕು ಅಂತಕ್ಕಂಥ. ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ನೋಡಿ, ಇಡೀ ಜಗತ್ತಿಗೆ ನಮ್ಮ ಭಾರತೀಯರು, ಭಾರತ ದೇಶ ಅಂತಂದರೆ ನಡುಗುವ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ. ನೋಡಿ, ನಮ್ಮ ಭಾರತ ದೇಶ ಇಡೀ ಜಗತ್ತಿನಲ್ಲಿಯೂ ಕೂಡ ಎತ್ತರವಾಗಿ ನಿಲ್ಲುವಂತಹ ಶಕ್ತಿ ಇದೆ. ಆದರೆ ಇವತ್ತಿನ ಯುವಕರು ಆ ಪ್ರಯತ್ನವನ್ನು ಮಾಡಬೇಕಾಗಿದೆ. ಸೋಮಾರಿತನದಿಂದ ಎದ್ದು ನಮ್ಮ ಭಾರತ ದೇಶದ ಇಡೀ ಅಂಶಗಳನ್ನು ನಾವು ತಿಳಿಸಬೇಕಾಗಿದೆ. ಮಾದರಿ ಒಂದು ಭಾರತವನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ. ಅದನ್ನೇ ನಾವು ಹಾಡು ನುಡಿ ಗುಂಡುಗಳು ಹಾಡುವಂಥ ಹಾಡಿಗೆಲ್ಲ ಒಂದು ಮಾತು ಏನಿದೆ ನೋಡಿ, ಅಂದರೆ ಆ ಮಾತುಗಳು ಗುಂಡು ಎಷ್ಟು ರಭಸವಾಗಿ ಹೋಗ್ತದೋ ಅಷ್ಟು ರೀತಿಯಲ್ಲಿ ನಾವು ಹಾಡುವಂಥ ಹಾಡು ಇಡೀ ದಶ ದಿಕ್ಕಿನಲ್ಲೂ ಕೂಡ ಪಸರಿಸುವಂತೆ ಆಗಬೇಕಾಗಿದೆ. ಮತ್ತು ಭಯದ ಬೆನ್ನಟ್ಟಬೇಕು ಅಂತೇಳಿ, ಭಯವೂ ಕೂಡ ಹೊರಟು ಹೋಗ್ಬಿಡ್ಬೇಕು. ಆ ರೀತಿಯಾಗಿರ್ತಕ್ಕಂಥ ವೀರ ಧ್ವನಿಯನ್ನು, ಧೈರ್ಯದ ಮಾತುಗಳನ್ನು ನಾವಿವತ್ತು ಹಾಡಬೇಕಾಗಿದೆ ಮಕ್ಕಳೇ. ಇದು ಕವಿಯ ಆಶಯ. ಮತ್ತೆ ನೋಡಿ, ಇಲ್ಲಿ ಪದ್ಯಭಾಗ 4 ಗಮನಿಸಿ ನೀವು. ಗಂಡೆದೆಯ ಗರ್ಜನೆಗೆ 30 ಮುಕ್ಕೋಟಿ ಕಲಕಂಠ ಬೆರೆಸಬೇಕು. ಗಂಡೆದೆಯ ಗರ್ಜನೆ ನೋಡಿ, ಇವತ್ತು ಒಂದು ಗರ್ಜನೆ ಮಾಡಿ, ಸಿಂಹ ಗರ್ಜನೆ ಅಂತ ಕರಿತೀವಲ್ಲ, ಇಡೀ ಸಿಂಹ ಗರ್ಜನೆ ಮಾಡಿದರೆ ಕಾಡಿನ ಪ್ರಾಣಿಗಳೆಲ್ಲವೂ ಕೂಡ ಓಡಿ ಹೋಗ್ತಿದ್ವಂತೆ. ಆ ರೀತಿಯಾಗಿರ್ತಕ್ಕಂಥ ಸಿಂಹ ಗರ್ಜನೆಯನ್ನು ನಾವು ಮಾಡಬೇಕಾಗಿದೆ. ನೋಡಿ, ಸ್ವತಂತ್ರದ ಸಮಯದಲ್ಲಿ ಭಾರತ ದೇಶದಲ್ಲಿ 30 ಮುಕ್ಕೋಟಿ ಜನಸಂಖ್ಯೆ ಇತ್ತು ಅಂತ ಹೇಳಿ, ಅದಕ್ಕಾಗಿ ಇಲ್ಲಿ ಕವಿ ಹೇಳಿದ 30 ಮುಕ್ಕೋಟಿ ಕಲಕಂಠ ಅಂತಂದರೆ ಧ್ವನಿ, ಎಲ್ಲರೂ ಕೂಡ ಧ್ವನಿಗಳು ಒಂದಾಗಬೇಕಾಗಿದೆ. ನಮ್ಮ ಹಕ್ಕುಗಳನ್ನು ಕೇಳುವ ಒಂದು ಕೂಗು ಆಗಬೇಕಾಗಿದೆ. ಅದು ವೀರ ಒಂದು ರೀತಿ ಇಂಪಾದ ಧ್ವನಿ, ಒಂದು ಸುಮಧುರವಾಗಿರ್ತಕ್ಕಂಥ ಧ್ವನಿ, ಎಲ್ಲರಿಗೂ ಕೇಳಿಸುವಂತಹ ಒಂದು ಅಂಶವನ್ನು ಯಾವ ರೀತಿ ಇಂಪಾದ ಧ್ವನಿ ಇರ್ತದೋ ಆ ರೀತಿಯಾಗಿ ಗರ್ಜಿಸಬೇಕು. ಮತ್ತು ಅದು ಇನ್ನೊಬ್ಬರ ಮನಕ್ಕೆ, ಹೃದಯಕ್ಕೆ ಮುಟ್ಟುವಂತಹ ಕೆಲಸ ಆಗಬೇಕಾಗಿದೆ. ಭೂಮ್ಯಾಂತರಾಳದಲ್ಲಿ ನವಚಕ್ರ ಗೋಳದಲ್ಲಿ ಮಾರ್ಧನಿಗಳು ಹೇಳಬೇಕು. ನೋಡಿ, ಇವತ್ತು ಭೂಮಿಯ ಅಂತರಾಳ ಮತ್ತು ನವಚಕ್ರ, ಆಕಾಶದ ಮೇಲ್ಭಾಗದಲ್ಲಿ, ಆಕಾಶದ ವಿಸ್ತೀರ್ಣದಲ್ಲಿ ಮತ್ತು ಭೂಮಿಯ ಸುತ್ತ ಇಡೀ ಜಗತ್ತಿನಲ್ಲಿ ಮತ್ತು ಯುಗಗಳ ಆಚೆಯಲ್ಲೂ ಕೂಡ ನಮ್ಮ ಧ್ವನಿ ಅಂತಕ್ಕಂಥದ್ದು ಪಸರಿಸಬೇಕಾಗಿದೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಹಾಡುಗಳು ನಾವು ಹಾಡಬೇಕು. ಮತ್ತು ಹಾಡುಗಳ ಒಂದು ಕಟ್ಟುವಂತಹ, ಕೇಳುವಂತಹ ಒಂದು ಅಂಶಗಳೂ ಕೂಡ ಆಗಬೇಕು ಅಂತಕ್ಕಂಥದ್ದು. ನೋಡಿ, ಪದ್ಯಭಾಗ 5ರಲ್ಲಿ ಜಡನಿದ್ರೆ ಸಿಡಿದೆದ್ದ ವೀರ ಅಟ್ಟಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು. ಇವತ್ತು ನಿದ್ರೆಯಿಂದ ಎಚ್ಚರಗೊಳ್ಬೇಕಾಗಿದೆ ಮಕ್ಕಳೇ. ತೂವು ಕಡಿಸಿ ಮಲಗುದಿರು ತಮ್ಮ ಮಂಕುತಿಮ್ಮ ಅಂತಕ್ಕಂಥ ಏನು ಹಾಡನ್ನು ನಾವು ಕೇಳಿದೀವಲ್ಲ, ಆ ರೀತಿಯಾಗಿ ನಾವಿವತ್ತು ನಿದ್ರೆಯಲ್ಲಿ ಒಂದು ರೀತಿ ನಿಶ್ಚಲವಾಗಿ ನಾವು ಇದ್ದೀವಿ. ನಾವು ಎಲ್ಲವೂ ಕೂಡ ವೀರ ಅಟ್ಟಹಾಸದಲ್ಲಿ, ವೀರತನದಿಂದ ನಾವು ಇವತ್ತು ಕ್ರಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು. ಆ ಹೋರಾಟದ ಹಾದಿಯನ್ನು ಹಿಡಿದಾಗ ಮಾತ್ರ ನಮ್ಮ ಹಕ್ಕುಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯ, ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಸಾಧ್ಯ. ಭೂಮಿ ಬೆಳಗಬೇಕು. ಇದರಿಂದ ಆಕಾಶ ಮತ್ತು ಭೂಮಿ ಪ್ರಜ್ವಲಿಸಬೇಕು. ಬೆಳಕಿನ ಕತ್ತಲೆಯನ್ನು ದೂರ ಮಾಡಿ ಬೆಳಕಿನ ಅಂಶವನ್ನು, ಅಂದರೆ ಇವತ್ತು ನಾವು ಬದುಕನ್ನು, ಹೊಸದಾಗಿರ್ತಕ್ಕಂಥ ಬದುಕನ್ನು ಇವತ್ತು ನಿರ್ಮಾಣ ಮಾಡ್ಕೋಬೇಕು ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ನಡೆ ನುಡಿಗಳಡಿಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೇಳಬೇಕು ಅಂತೇಳಿ, ನಡೆ ನುಡಿ, ನಾವು ಆಡುವಂತಹ ಮಾತು, ನಾವು ಇರುವಂತಹ ಬದುಕುವಂತಹ ಜೀವನ, ಬದುಕು, ಇವೆರಡೂ ಕೂಡ ಗತಿಯಲ್ಲಿ ಒಂದು ರೀತಿ ಬದಲಾವಣೆಯನ್ನು ಆಗಬೇಕು. ಶಾಂತಿ ಮತ್ತು ಕ್ರಾಂತಿ ಎರಡರಿಂದಲೂ ಕೂಡ ನಮಗೆ ಸ್ವಾತಂತ್ರ್ಯ ಬಂತು. ಆ ರೀತಿಯಾಗಿರ್ತಕ್ಕಂಥ ವಾತಾವರಣ ಇರುವ ಸಂದರ್ಭದಲ್ಲಿ ಇವತ್ತು ಕ್ರಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು. ಹಂಗಿದ್ದಾಗ ಮಾತ್ರ ಜಗತ್ತನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಅಂಶವನ್ನು ಕೂಡ ಇಲ್ಲಿ ನಮಗೆ ಕಯ್ಯಾರ ಕಿಂಜನರಯ್ಯ ಅವರು ಹೇಳ್ತಾರೆ ಮಕ್ಕಳೇ.
ಹಾಗೆ ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು ಜಯ ಜನನಿ. ನಮಗೆ ಜನ್ಮ ಕೊಟ್ಟಂತಹ ತಾಯಿ ಮತ್ತೆ ನಾವು ಇರಲಿಕ್ಕೆ ಅವಕಾಶ ಮಾಡುವಂತಹ ಪುಣ್ಯ ಭೂಮಿ ಯಾವುದು? ಭರತ ಭೂಮಿ. ಈ ಭಾರತ ಮಾತೆಯ ತಾಯಿ ಮಡಲಲ್ಲಿ ನಾವಿದ್ದೇವೆ. ಹಿಂದಿನ ಅಂಶಗಳಲ್ಲಿ ಇವತ್ತು ಪರಕೀಯರು ನಮ್ಮ ಭಾರತ ದೇಶದ ಮೇಲೆ ದಾಳಿಯನ್ನು ಮಾಡಿ ಅವರ ಕಪಿಮುಷ್ಟಿಗೆ ನಾವು ಕೊಟ್ಟಿದ್ವಿ. ಯಾವಾಗ ಸ್ವತಂತ್ರ ಬಂತು, ಸ್ವತಂತ್ರ ನಂತರ ಭಾರತ ದೇಶವನ್ನು ಎಲ್ಲ ಇಡೀ ಜಗತ್ತು ಕೂಡ ತಲೆಗೆತ್ತಿ ನೋಡುವಂತಹ ಕೆಲಸ ಕಾರ್ಯಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಯಾವುದೇ ಕ್ಷೇತ್ರದಲ್ಲಿ ಆಗಿರಲು ಕೂಡ ಭಾರತ ತಲೆಗೆತ್ತಿ ನೋಡುವಂತಹ ಒಂದು ಅಂಶಗಳಿಗೆ ನಾವು ಬೆಲೆಯನ್ನು ಕೊಡ್ತಾ ಇದ್ದೀವಿ ಮಕ್ಕಳೇ. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ತಾಯಿ ಭಾರತ ಮಾತೆ, ನೀನು ತಲೆ ತಗ್ಗಿಸಬೇಡ. ನಿನ್ನ ಕವಿ ನಮ್ಮ ನಡೆ ಮತ್ತು ನುಡಿಯಲ್ಲಿ ನಾವು ಕ್ರಾಂತಿ ಕಿಡಿಯನ್ನು ಕೆರಳಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ. ನಮ್ಮ ಭಾರತ ಮಾತೆಗೆ ನಾವು ಯಾವತ್ತೂ ಕೂಡ ತಲೆಗೆತ್ತಿ ನಡೆಯುವಂತಹ ನಮ್ಮ ರಾಷ್ಟ್ರಗೀತೆ ಏನಿದೆ, ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಹಾಗೆ ನಮ್ಮ ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ರೀತಿಯ ಒಂದು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಹೆಸರು ತರುವಂತಹ ಒಂದು ಗೀತೆಯನ್ನು ನಾವು ಯಾವತ್ತೂ ಕೂಡ ತಲೆಗೆತ್ತಿ ನಡೆಯುವಂತಹ ಒಂದು ಹಾಡನ್ನು ನಾವು ಹಾಡ್ತಾ ಇರಬೇಕು. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ. ಯಾವತ್ತೂ ಕೂಡ ನಮ್ಮ ಭಾರತ ಮಾತೆ ಇಡೀ ಜಗತ್ತು ನೋಡುವಂತಹ ಒಂದು ದೇಶವಾಗಿ ಪರಿವರ್ತನೆ ಆಗಬೇಕು. ಆ ರೀತಿಯ ಒಂದು ಭರವಸೆಗಳ ಹಾಡುಗಳನ್ನು ನಾವು ಹಾಡ್ತಾ ಇರಬೇಕು. ಆ ರೀತಿಯ ಹಾಡುಗಳನ್ನು ಕೇಳಿ ಸ್ಫೂರ್ತಿದಾಯಕವಾಗಿ ನಾವಿದ್ದಾಗ ಮಾತ್ರ ಏನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇದು ಮೊದಲು ಮುನ್ನಿಲ್ಲ ಮುಗಿದೊಂದಿನ ಪಾಡು, ಹೊಸತಿಂದು ಹೊಸತು ಹಾಡು. ಇವತ್ತು ಮೊದಲು ಆಗಿದ್ದೆಲ್ಲ ಆಗೋಗಿದೆ, ಆದರೆ ಮುಂದಿನ ದಿನಮಾನಗಳಲ್ಲಿ ನಾವು ಹಿಂದಿನದನ್ನು ಬಿಟ್ಟು ಮುಂದಿನದನ್ನು ನೆನೆಯೋಣ ಬಾರ ಎನ್ನುವ ರೀತಿಯಾಗಿ ನಾವು ಇಂದು ಮತ್ತು ಹಿಂದೆ ಮತ್ತು ಮುಂದು ಈ ಮೂರು ಸ್ತರಗಳಲ್ಲಿ ಕೂಡ ನಮ್ಮ ಭಾರತ ದೇಶದ ಒಂದು ಕೀರ್ತಿ ಪತಾಕೆಯನ್ನು ನಾವು ಎತ್ತಿ ನಿಲ್ಲಿಸುವಂತಹ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂತಹ ಹಾಡುಗಳನ್ನು ನಾವಿವತ್ತು ಹೊಸ ರೀತಿಯಾಗಿ ಹಾಡೋಣ ಅಂತಕ್ಕಂತಹ ಒಂದು ಸ್ಫೂರ್ತಿದಾಯಕ ಚೈತನ್ಯದಾಯಕವಾಗಿರ್ತಕ್ಕಂತಹ ಒಂದು ಕವನವನ್ನು ನಮಗೆ ಕೈಯಾರ ಕಿಞ್ಞಣ್ಣ ಅವರು ಈ ಕವನ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳು. ತುಂಬ ಅದ್ಭುತವಾಗಿರ್ತಕ್ಕಂತಹ ಒಂದು ಕವಿತೆ. ನೀವು ಇದನ್ನು ಮನೆಯಲ್ಲಿ ಇನ್ನೊಮ್ಮೆ ಓದ್ಕೊಳ್ಳಿ. ಓದ್ಕೊಂಡು ಭಾಷಾಭ್ಯಾಸದಲ್ಲಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಓದಬೇಕು ಮಕ್ಕಳೇ. ನೀವು ಮುಂದಿನ ತರಗತಿಯಲ್ಲಿ ಬರುವಾಗ ನೋಡಿ, ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರ್ಕೊಂಡು ಬರಬೇಕು ಮಕ್ಕಳೇ. ಹಾಗೆ ನವಭಾವ, ನವಜೀವನ, ನವಶಕ್ತಿ ತುಂಬಿಸುವ ಎನ್ನುವ ಪದ್ಯಭಾಗ ಏನಿದೆಯಲ್ಲ, ಈ ಪದ್ಯಭಾಗವನ್ನು ನೀವು ಕಂಠಪಾಠ ಮಾಡಿಕೊಂಡು ಮುಂದಿನ ತರಗತಿಯಲ್ಲಿ ಬಂದು ನೀವು ಒಪ್ಪಿಸ್ಬೇಕು ಮಕ್ಕಳೇ. ಈ ರೀತಿಯ ಒಂದು ಅಂಶಗಳನ್ನು ನೀವು ನೋಡಿ ಇಲ್ಲಿಗೆ ಇಂದಿನ ತರಗತಿಯನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಗದ್ಯ ಪದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನವಭಾವ ನವಜೀವನ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಏರಬೇಕು. ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳಾಚೆಯಲಿ ಲೋಕಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು.
ನವಭಾವ ನವಜೀವನ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಭಯದ ಬೆನ್ನಟ್ಟಬೇಕು. ನವಭಾವ ನವಜೀವನ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. ಗರ್ಜನೆಗೆ ಮೂಹತ್ತು ಮೂಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಂತರಾಳದಲ್ಲಿ ನಭಚಕ್ರ ಗೋಳದಲ್ಲಿ ಮಾರ್ದನಿಗಳೇಳಬೇಕು. ಮಾರ್ದನಿಗಳೇಳಬೇಕು. ನವಭಾವ ನವಜೀವನ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ನಡೆ ನುಡಿಗಳೆಡೆಯಲ್ಲಿ ಪದತಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಕ್ರಾಂತಿ ಕಿಡಿ ಕೆರಳಬೇಕು. ನವಭಾವ ನವಜೀವನ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಪಾಡು. ಹೊಸತಿಂದು ಹೊಸತು ಹಾಡು. ಹೊಸತಿಂದು ಹೊಸತು ಹಾಡು. ನವಭಾವ ನವಜೀವನ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. ಹೊಸ ಭಾವನೆಗಳನ್ನು, ಹೊಸ ಜೀವವನ್ನು, ಹೊಸ ಶಕ್ತಿಯನ್ನು ತುಂಬುವ ಅಥವಾ ಮೂಡಿಸುವಂಥ ಹಾಡನ್ನು ಒಮ್ಮೆ ಹಾಡಬೇಕು. ಈ ಹಾಡಿನಿಂದ ತೀವ್ರವಾದ ಅಥವಾ ಹರಿತವಾದ ಆಳವಾದ ಭಾವನೆಯ ಅಲೆ ಎಲ್ಲೆಡೆಯೂ ಹರಡಿ ವೀರತೆಯ ಧ್ವನಿ ಏರಬೇಕು ಎಂದಿದ್ದಾರೆ. ಸಮಾಜದಲ್ಲಿರುವ ಜಾತಿ, ಕುಲ, ಮತ, ಧರ್ಮಗಳು ಪಾಶ ಅಥವಾ ಕುಣಿಕೆಯ ಹಾಗೆ. ಇವು ನಮ್ಮ ನಾಶಕ್ಕೆ ಕಾರಣವಾಗುತ್ತಿದೆ. ಹಾಗಾಗಿ ಈ ಪಾಶವನ್ನು ಕಡಿದು ತುಂಡು ಮಾಡಿ ಎದೆಯುಬ್ಬಿಸಿ
ಧೈರ್ಯದಿಂದ ಒಮ್ಮತದ ಹಾಡನ್ನು ಹಾಡಬೇಕು. ನಮ್ಮ ಒಗ್ಗಟ್ಟಿನ ಈ ಹಾಡು ಯುಗ ಯುಗಗಳಲ್ಲೂ ಲೋಕಾಂತರದಲ್ಲೂ ಆರ್ಭಟಿಸಬೇಕು ಎಂದಿದ್ದಾರೆ. ಭಾರತ ಮಾತೆಯ ಕಲಶಪ್ರಾಯದಂತಿರುವ ಅತ್ಯಂತ ಉನ್ನತವಾದ ಶ್ರೇಷ್ಠವಾದ ಹಿಮಾಲಯ ಪರ್ವತದ ತುದಿಯನ್ನು ಏರಿ ಅಲ್ಲಿ ಈ ಹಾಡನ್ನು ಹಾಡಬೇಕು. ನಮ್ಮ ಈ ಹಾಡಿನ ನುಡಿಯು ಗುಂಡಿನಂತೆ ಹಾರಿ ದಶದಿಕ್ಕುಗಳಲ್ಲೂ ನಮ್ಮನ್ನು ಭಯಪಡಿಸಲು ಬರುತ್ತಿರುವ ಶತ್ರುಗಳನ್ನು ಓಡಿಸಬೇಕು ಎಂದು ಕವಿ ಆಶಿಸುತ್ತಾರೆ. ಗಂಡೆದೆಯ ಈ ಗಟ್ಟಿಯಾದ ಕೂಗಿಗೆ 33 ಕೋಟಿ ಜನರು ತಮ್ಮ ಇಂಪಾದ ಧ್ವನಿಯನ್ನು ಬೆರೆಸಬೇಕು. ಆಗ ಈ ಹಾಡಿನ ಪ್ರತಿಧ್ವನಿ ಭೂಮಿಯ ಅಂತರಾಳದಲ್ಲೂ ಖಗೋಳದಲ್ಲೂ ಮೊಳಗಬೇಕು. ನಮ್ಮ ಜನರು ಆಲಸ್ಯದಲ್ಲಿ ನಿದ್ರಿಸುತ್ತಿದ್ದಾರೆ. ಈ ಆಲಸ್ಯವನ್ನು ಬಿಟ್ಟು ಸಿಡಿದೆದ್ದು ನಾವು ವೀರತನದ ಅಟ್ಟಹಾಸದಲ್ಲಿ ಬಾನು ಭುವಿ ಬೆಳಗುವಂತೆ ಮಾಡಬೇಕು. ನಮ್ಮ ನಡವಳಿಕೆ ಹಾಗೂ ಮಾತಿನಲ್ಲಿ ಮಾತ್ರವಲ್ಲದೆ ನಾವು ನಡೆವ ಪ್ರತಿ ಹೆಜ್ಜೆಯಲ್ಲೂ ಕ್ರಾಂತಿಯ ಅಂದರೆ ಕ್ಷಿಪ್ರಗತಿಯ ಬದಲಾವಣೆಯ ಕಿಡಿ ಎಲ್ಲೆಡೆ ಹರಡಬೇಕು ಎಂದು ಕವಿ ಬಯಸುತ್ತಿದ್ದಾರೆ. ಕವಿ ನಮ್ಮ ಭಾರತಾಂಬೆಯನ್ನು ಕುರಿತು ನೀನು ಶಿರವೆತ್ತಿ ವೀರತನದಿಂದ ಮುಂದೆ ಒಳಿತಾಗುತ್ತದೆ ಎಂಬ ಭರವಸೆಯಿಂದ ಈ ಹೊಸ ಹಾಡನ್ನು ಕೇಳಿ ನೋಡು ಎಂದು ಹೇಳುತ್ತಾ, ಇದು ಹೊಸತನಕ್ಕೆ ಮುನ್ನುಡಿಯಾಗಲಿದೆ. ಇನ್ನು ಮುಂದೆ ಹಿಂದೆ ಅನುಭವಿಸಿದ ಆ ಕೆಟ್ಟ ಪರಿಸ್ಥಿತಿಗಳು, ತೊಂದರೆಗಳು ಬರುವುದಿಲ್ಲ. ಹೊಸತನಕ್ಕೆ ಈ ಹಾಡು ನಾಂದಿ ಹಾಡುತ್ತದೆ ಎಂದು ಕವಿ ಆಶಿಸುತ್ತಿದ್ದಾರೆ. ಇದು ಹೊಸ ಹಾಡು ಎಂಬ ಪದ್ಯದ ಸರಳವಾದಂತಹ ಸಾರಾಂಶ. ಧನ್ಯವಾದಗಳು.